ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 118ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಜಾನಕಿ ಅಲ್ಲಿಂದ ಹೋದ ಮೇಲೆ ಕೂಡ ಕೋದಂಡ ಅವರ ಮನಸ್ಸು ಕುದಿಯುತ್ತಲೇ ಇತ್ತು. ನರಗಳೆಲ್ಲ ಬಿಗಿದು ಮೈ ಬಿಸಿಯಾದಂತೆ ಭಾಸ. ಎದೆಯ ಬಡಿತ ಏರಿ ಉಸಿರಾಡುವುದು ಕೂಡ ಕಷ್ಟ ಎನಿಸಿತು. ಹೊರಗಿನ ಬೆಳಕು ನೋಡುವುದಕ್ಕೂ ಕೂಡ ಕಷ್ಟವೆನಿಸಿ ಕಣ್ಣು ಮುಚ್ಚಿಕೊಳಿತು ಬಿಟ್ಟರು ಕೋದಂಡ. ತಲೆಯಲ್ಲಿ ನೂರಾರು ಭಾವಗಳ ನರ್ತನ. ಮುಚ್ಚಿದ ಕಣ್ಣ ಪರದೆಯ ಮುಂದೆ ಮುಕ್ತಾಳ ಬಿಂಬ. ನಾನೇ ಗೆದ್ದೆ, ನಾನೇ ಗೆದ್ದೆ ಎನ್ನುತ್ತಾ ಅಟ್ಟಹಾಸದಿಂದ ನಗುತ್ತಿದ್ದ ಮುಕ್ತಾಳ ಜೊತೆ ಜಾನ್, ಪ್ರಿನ್ಸ್ ಎಲ್ಲರೂ ಗೆದ್ದ ಭಾವದಲ್ಲಿ ಬೀಗುತ್ತಿದ್ದಂತೆ ಎನಿಸಿ ಝಲ್ಲನೆ ಬೆವರತೊಡಗಿದರು ಕೋದಂಡ. ಕುಳಿತಲ್ಲಿಯೇ ಒಂದು ಬದಿ ವಾಲತೊಡಗಿದರು. ಅಪ್ಪಾಜಿ, ಅಪ್ಪಾಜಿ, ಒಂದು ಹೆಣ್ಣಿನ ಧ್ವನಿ ದೂರದಲ್ಲೆಲ್ಲೋ ಕರೆದ ಹಾಗನಿಸಿತು. ಮುಖದ ಮೇಲೆಲ್ಲ ಒಂದಿಷ್ಟು ನೀರಿನ ಸಿಂಪಡಣೆಯಾಗಿ ಮೈಯೆಲ್ಲ ಒದ್ದೆ ಒದ್ದೆ. ನಿಧಾನವಾಗಿ ಕಣ್ಣು ಬಿಟ್ಟರು ಕೋದಂಡ. ಎದುರಿಗೆ ಅಂಜಲಿ ಜೊತೆಗೆ ಘನಪಾಠಿಗಳು ಕೂಡ ನಿಂತಿದ್ದರು. ಕೋದಂಡು, ಏನಾಯ್ತಪ್ಪ? ತನ್ನ ತಂದೆಯ ಮುಖದ ಮೇಲಿದ್ದ ಗಾಬರಿ, ಮಗಳ ಮುಖದಲ್ಲಿ ಕುಣಿಯುತ್ತಿದ್ದ ಭಯ ಎರಡನ್ನೂ ಕಂಡು ಕೋದಂಡ ತಲೆ ತಗ್ಗಿಸಿದರು. ಈ ಎರಡೂ ಜೀವಗಳ ಆತಂಕಕ್ಕೆ ತನ್ನ ನಡವಳಿಕೆ ಕಾರಣ ಎನಿಸಿ ಸಂಕೋಚವಾಯಿತು. ಏನಿಲ್ಲಪ್ಪ, ಯಾಕೋ ಸ್ವಲ್ಪ ಸುಸ್ತಾಯ್ತು ಎಂದು ಹೇಳಿ ಅವರ ನೋಟವನ್ನು ಎದುರಿಸಲಾರದೆ ದೃಷ್ಟಿ ಪಕ್ಕಕ್ಕೆ ಸರಿಸಿದರು. ನೋಟಕ್ಕೆ ಸಿಲುಕಿದ್ದು ಜಾನಕಿ ತೆಗೆದಿಟ್ಟು ಹೋಗಿದ್ದ ಮಗುಟ ಹಾಗೂ ಪಂಚಪಾತ್ರೆ. ಅವರ ನೋಟವನ್ನೇ ಅನುಸರಿಸಿದ ಘನಪಾಠಿಗಳು, ಇವತ್ತಿಂದ ತ್ರಿಕಾಲ ಸಂಧ್ಯಾ ವಂದನೆ ಮಾಡೋದಕ್ಕೆ ಹೇಳು ಅಂತ ಜಾನಕಿಗೆ ಹೇಳಿದ್ದೆ. ನಿನಗಿನ್ನೂ ಆಯಾಸ ಕಡಿಮೆ ಆಗಿಲ್ಲ ಅನ್ನೋದಾದ್ರೆ ಬೇಡ ಬಿಡು, ಮೈಯಲ್ಲಿ ಸ್ವಲ್ಪ ಶಕ್ತಿ ಕುಡಿದ್ಮೇಲೆನೆ ಮಾಡಿದ್ರಾಯ್ತು ಎಂದರು. ಮನದಲ್ಲೇ ಏನೋ ನಿರ್ಧರಿಸಿದ ಕೋದಂಡ, ಇಲ್ಲಪ್ಪ, ಇವತ್ತಿಂದನೇ ಮಾಡ್ತೀನಿ ಎಂದು ನಿಧಾನವಾಗಿ ಕಲ್ಯಾಣಿಯ ಕಡೆ ನಡೆದರು. ಧೈರ್ಯಕ್ಕೆ ಅವರ ಹಿಂದೆಯೇ ನಡೆದಳು ಅಂಜಲಿ. ನೀ ಏನೇ ಹೇಳು ಚಂಪಾ, 3 ಬಿಟ್ಟೋರೆ ಊರಿಗೆ ದೊಡ್ಡೋರು. ಇತ್ತೀಚೆಗೆ ಕೆಲವ್ರ ಮನೆಯಲ್ಲಿ ಮಕ್ಳಿಗೆ ಮದುವೆ ಆಗದೆ ಇದ್ರು ಅಳಿಯ ಸೊಸೆ ಎಲ್ರೂ ಮನೇಲೇ ಇರ್ತಾರೆ. ಮೊಮ್ಮಕ್ಕಳು ಬಂದ್ರು ಆಶ್ಚರ್ಯ ಇಲ್ಲ ಬಿಡು. ಹೇಳೋದಕ್ ದೊಡ್ಡ ಮಂತನ. ಅದೇನೋ ಹೇಳ್ತಾರಲ್ಲ, ಮಾಡೋದನ್ನಾಚಾರ ಮನೆ ಮುಂದೆ ಬೃಂದಾವನ ಅಂತ. ನದಿಯ ತಟದಲ್ಲಿ ಕುಳಿತು ಸಂಧ್ಯಾವಂದನೆ ಮಾಡುತ್ತಿದ್ದ ಜಗನ್ನಾಥನಿಗೆ ತನ್ನ ಅತ್ತಿಗೆಯೇ ತನ್ನವರ ಬಗ್ಗೆ ಹೀಗೆಳೆದು ಮಾತನಾಡುತ್ತಿದ್ದುದು ಕೇಳಿ ಮನಸ್ಸು ಚಂಚಲವಾಯಿತು. ಧ್ಯಾನದಲ್ಲಿ ಏಕಾಗ್ರತೆ ತರಲಾಗದೆ ಬೇಗ ಬೇಗನೆ ಮುಗಿಸಿ ಮನೆಯ ಕಡೆ ಹೊರಟವರಿಗೆ ಹೆಂಡತಿ ಭಾಮ ಕಣ್ಣೀರು ಮಿಡಿಯುತ್ತಿದ್ದುದು ನೆನಪಿಗೆ ಬಂದಿತ್ತು. ಇತ್ತೀಚೆಗೆ 4 ಜನ ಹೆಂಗಸರು ಸೇರುವಂತ ಯಾವ ಕಡೆಗೂ ಭಾಮ ಹೋಗಲು ನಿರುತ್ಸಾಹ ತೋರಿಸುತ್ತಿದ್ದ ಕಾರಣ ಈಗ ತಿಳಿದು ಬಂದಿತ್ತು. ಛೆ, ಒಂದೇ ಒಂದಿನ ನನಗೆ ಈ ರೀತಿ ಮಾತುಗಳನ್ನ ಕೇಳಿ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನು ಪಾಪ ಭೂಮಿ, ಜಾನಕಿ, ಭಾಮ ಇವರೆಲ್ಲ ಇಂಥ ಮಾತುಗಳನ್ನ ಅದು ಹೇಗೆ ಸಹಿಸ್ಕೊಳ್ತಾ ಇದ್ದಾರೋ ಏನೋ ಭಗವಂತ ಎಂದು ಮನದಲ್ಲೇ ಪರಿತಪಿಸುತ್ತಾ ಹೆಜ್ಜೆಯ ವೇಗ ಹೆಚ್ಚಿಸಿದರು. ಇನ್ನೂದಯ ಬಾರದೆ ದಾಸನ ಮೇಲೆ ಪನಗ ಶಯನ ಹರೇ, ಇನ್ನೂದಯ ಬಾರದೆ ದಾಸನ ಮೇಲೆ. ದೇವರ ನಾಮ ಹಾಡಿಕೊಳ್ಳುತ್ತಾ ದೇವರ ಪಾತ್ರೆಗಳನ್ನು ಮಡಿಬಟ್ಟೆಯಲ್ಲಿ ಒರೆಸಿ ತೆಗೆದಿಡುತ್ತಿದ್ದರು ಭಾಮ. ಪಂಚಪಾತ್ರೆ ಉದ್ದರಣೆಯನ್ನು ತೊಳೆದು ದೇವರ ಮನೆಗೆ ತೆಗೆದುಕೊಂಡು ಬಂದ ಜಗನ್ನಾಥ ಅವರನ್ನು ನೋಡಿ, ಓ, ಇವತ್ತೇನೋ ಬಹಳ ಬೇಗ ಬಂದ್ಬಿಡಿದೀರಾ? ನಾನಿನ್ನೂ ನಿಮ್ ಫಲಾರಕ್ಕೆ ಸಿದ್ಧ ಮಾಡೇ ಇಲ್ಲ. ನೀವು ಪಾರಾಯಣ ಮುಗಿಸೋಷ್ಟರಲ್ಲಿ ಎಲ್ಲ ಸಿದ್ಧ ಮಾಡಿಬಿಡ್ತೀನಿ ಎಂದು ಕುಳಿತಲ್ಲಿಂದ ಏಳಲು ಹೋದರು ಭಾಮ. ಕೂತ್ಕೋ ಭಾಮ, ನಂಗೇನು ಹಸಿವಿಲ್ಲ. ಫಲಾರದ ಬದಲು ಸ್ವಲ್ಪ ಕಷಾಯ ಕೊಟ್ಬಿಡು ಸಾಕು, ಅದು ಈಗಲೇ ಏನು ಬೇಕಿಲ್ಲ ಎಂದರು ಜಗನ್ನಾಥ. ಭಾಮ ಮತ್ತೆ ಮೊದಲಿದ್ದ ಜಾಗದಲ್ಲೇ ಕುಳಿತು ತಮ್ಮ ಕೆಲಸ ಮುಂದುವರಿಸಿದರು. ಜಗನ್ನಾಥ ಗೋಡೆಗೆ ಒರಗಿ ಕುಳಿತು ಒಂದು ಕಾಲನ್ನು ಮಡಚಿ ಇನ್ನೊಂದು ಕಾಲಿನ ಪಾದ ನೆಲಕ್ಕೆ ಊರಿ ಮಂಡಿಯ ಮೇಲೆ ಕೈಯಿಟ್ಟು ಕುಳಿತರು. ಸಣ್ಣ ದನಿಯಲ್ಲಿ ದೇವರ ನಾಮ ಹಾಡುತ್ತಾ ತಮ್ಮ ಕೆಲಸ ಮುಂದುವರಿಸಿದ ಭಾಮ ತುಸು ಹೊತ್ತು ಬಿಟ್ಟು ನೋಡಿದಾಗ ಜಗನ್ನಾಥ ಅವರ ಹಣೆಯ ಮೇಲೆ ಆಳವಾಗಿದ್ದ ಚಿಂತೆ ಗೆರೆಗಳನ್ನು ಕಂಡು, ಯಾಕ್ರಿ, ಏನೋ ಬಹಳ ಯೋಚನೆ ಮಾಡ್ತಾ ಇರೋ ಹಾಗಿದೆ, ಏನಾಯ್ತು ಎಂದರು ಆತಂಕ ತುಂಬಿದ ದನಿಯಲ್ಲಿ. ಜಗನ್ನಾಥ ಅವರಿಂದ ನಿಟ್ಟೀಸು ಹೊರಬಂತೆ ವಿನಃ ಉತ್ತರ ಹೊರಗೆ ಬರಲಿಲ್ಲ. ಯಾಕೆ, ಏನಾಯ್ತು
ಮತ್ತೊಮ್ಮೆ ಮೃದುವಾಗಿ ಕೇಳಿದರು ಭಾಮ. ಹೊಳೆ ಹತ್ರ ಶಾಂತ ಅತ್ತಿಗೆ ಇದ್ರು. ಒಂದಿಷ್ಟು ಜನ ಹೆಂಗಸರ ಜೊತೆ ಕೂತು ಮಾತಾಡ್ತಾ ಇದ್ರು ಎಂದವರ ಮಾತನ್ನು ಅರ್ಧಕ್ಕೆ ಕತ್ತರಿಸಿ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳೆ, ಅವರಿಗೆ ಇನ್ನೊಬ್ರಿಗೆ ನೋವಾಗೋಗೆ ಮಾತಾಡದೆ ಇದ್ರೆ ತಿಂದಿದ್ದರ್ಕೋದಿಲ್ಲ. ಅದ್ರಲ್ಲೂ ನೀವ್ ಅಲ್ಲಿದ್ದೀರಾ ಅಂತ ಗೊತ್ತಾಗಿದ್ರೆ ಇನ್ನೂ ಹೆಚ್ಚೆ ಮಾತಾಡಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅಕಸ್ಮಾತ್ ಕಿವಿಗೆ ಬಿದ್ರು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಬಿಡ್ಬೇಕು ಎಂದು ಹೇಳುತ್ತಾ ಅಡಿಗೆ ಮನೆ ಕಡೆ ನಡೆದರು. ಒಂದೆರಡು ಕ್ಷಣ ಬಿಟ್ಟು ಜಗನ್ನಾಥ ಅವರು ಕೂಡ ಅಡಿಗೆ ಮನೆ ಕಡೆ ನಡೆದರು. ಒಲೆಯ ಮೇಲೆ ಕಷಾಯ ಕುದಿಯಲು ಇಟ್ಟಿದ್ದ ಭಾಮ ಸೆರಗಿನಿಂದ ತಮ್ಮ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದುದನ್ನು ಕಂಡು ಭಾಮ ಅವರ ಹೆಗಲ ಮೇಲೆ ಕೈ ಇಟ್ಟರು. ಭಾಮ ತಮ್ಮ ಸೆರಗಿನಿಂದ ಕಣ್ಣು ಮೂಗು ಒರೆಸಿಕೊಂಡು ಕಣ್ಣು ನೆಲದಲ್ಲಿ ಕೀಲಿಸಿದರು. ಜಗನ್ನಾಥ ಅವರು ಭಾಮ ಅವರನ್ನು ತಮ್ಮ ಕಡೆ ತಿರುಗಿಸಿಕೊಂಡು ತಮ್ಮ ಎದೆಗೆ ಅವರನ್ನು ಒರಗಿಸಿಕೊಂಡರು. ಮನೆಯವರೇ ಆಗಿದ್ಕೊಂಡು ಹೆಂಗೆಲ್ಲ ಮಾತಾಡ್ತಾರೆ ನೋಡಿ. ಭೂಮಿ ಜಾನು ಇಬ್ರು ಮೇಲೂ ಅದ್ಯಾವ ಜನ್ಮದ ದ್ವೇಷ ತೀರಿಸ್ಕೊಳ್ತಾ ಇದ್ದಾರೋ ಏನೋ. ಎಲ್ರ ಮುಂದೂನು ಇಬ್ಬರನ್ನು ಎಷ್ಟು ಆಡ್ಕೊಳ್ತಾರೆ. ಮುಸಿ ಮುಸಿ ಎತ್ತರು. ಅಳ್ಬೇಡ ಭಾಮ, ಎಲ್ಲ ಸರಿ ಹೋಗುತ್ತೆ. ಭೂಮಿ ಜಾನು ಕಿವಿ ಮೇಲೆ ಅವ್ರು ಅನ್ನೋ ಮಾತುಗಳು ಬಿದ್ದರೆ ಅದೆಷ್ಟು ನೋವು ತಿಂತಾರೋ ಏನೋ. ಭಾಮಾಳಿಗೆ ಅಳಬೇಡ ಎಂದು ಹೇಳಿದರು. ಜಗನ್ನಾಥ ಅವರಿಗೆ ಅವರ ಕಣ್ಣು ಹಸಿಯಾಗುವುದನ್ನು ತಪ್ಪಿಸಲು ಆಗಲೇ ಇಲ್ಲ. ಗಂಡ ಹೆಂಡತಿ ಇಬ್ಬರು ಒಬ್ಬರಿಗೊಬ್ಬರು ಸಮಾಧಾನ ಹೇಳಿಕೊಂಡರು. ಇಬ್ಬರ ಮನವು ಒಲೆಯ ಮೇಲಿಟ್ಟಿದ್ದ ಕಷಾಯದ ನೀರಿನಂತೆಯೇ ಕುದಿಯುತ್ತಲಿತ್ತು. ಛೇ, ಆಗ್ಲೇ ಜಾನಕಿ ಮೇಲೆ ರೇಗ್ಬಿಟ್ನಲ್ಲ, ಇನ್ನು ಅವಳು ಇಲ್ಲಿಗೆ ಬರ್ತಾಳೋ ಇಲ್ವೋ. ಛೇ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಜಾನಕಿ ಮೇಲೆ ರೇಗ್ಬಾರ್ದಾಗಿತ್ತು. ಅಷ್ಟಕ್ಕೂ ಅವಳ ಮೇಲೆ ರೇಗೋಕೆ ನನಗೇನು ಹಕ್ಕಿದೆ? ನನ್ನ ಮನಸ್ಸಿನ ಮೇಲೆ ನಂಗೆ ಹಿಡ್ತಾ ಇಲ್ಲದೆ ಏನೇನೋ ಯೋಚನೆ ಮಾಡಿ ಏನೂ ತಪ್ಪಿಲ್ಲದೆ ಇರೋ ಜಾನಕಿ ಮೇಲೆ ಕೂಗಾಡ್ಬಿಟ್ಟೆ. ಈಗ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅವಳು ಇಲ್ಲಿಗೆ ಬರ್ದೇ ಹೋದ್ರೆ? ಇಲ್ಲ ಇಲ್ಲ ಇಲ್ಲ, ಜಾನಕಿ ಒಳ್ಳೆ ಮನಸ್ಸಿನ ಹೆಣ್ಣು, ಹಾಗೆಲ್ಲ ಮಾಡಲ್ಲ. ಬರ್ತಾಳೆ, ಖಂಡಿತ ಬರ್ತಾಳೆ ಎನ್ನುತ್ತಾ ಬಾಗಿಲ ಕಡೆಯೇ ನೋಡುತ್ತಾ ಕುಳಿತರು. ಕ್ಷಣಗಳು ಯುಗಗಳಾದಂತೆನಿಸಿತು. ಮನದಲ್ಲೇನೋ ತಳಮಳ. ಯಾವಾಗ ಜಾನಕಿಯನ್ನು ನೋಡುವೆನೋ ಎಂದು ಒಂದೇ ಸಮನೆ ಚಡಪಡಿಸುತ್ತಿತ್ತು. ಬಾಗಿಲ ಹೊರಗಡೆ ಹೆಜ್ಜೆ ಸದ್ದಾದಾಗ ಕೋದಂಡ ಅವರ ಮನ ತುಸು ಅರಳಿತು. ಜಾನಕಿ ಬಂದಿರಬೇಕು, ನಂಗೆ ಗೊತ್ತಿತ್ತು. ಅವಳು ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು. ಈಗ ಅವಳ ಹತ್ರ ಕ್ಷಮೆ ಕೇಳ್ಬಿಡ್ಲೇ ಎಂದುಕೊಂಡವನು, ಬೇಡ, ಸುಮ್ಮನೆ ಕ್ಷಮೆ ಕೇಳೋದು ಬೇಡ. ಅವಳಿಗೇನು ಬೇಸರ ಆಗಿಲ್ಲ ಅಂತ ಅನ್ಸುತ್ತೆ. ಬೇಸರ ಆಗಿದ್ರೆ ಅವಳು ಮತ್ತಿಲ್ಲಿಗೆ ಯಾಕೆ ಬರ್ತಿದ್ಲು? ಅವಳೇ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂದಮೇಲೆ ಮತ್ತೆ ನಾನು ಕ್ಷಮೆ ಕೇಳಿದ್ರೆ ನಾನಾಗಿನೇ ಹಳೆ ವಿಷಯ ತೆಗೆದ ಹಾಗಾಗತ್ತೆ. ಸುಮ್ಮನೆ ಮೊದಲಿನ ಹಾಗೆ ಇದ್ಬಿಡ್ಬೇಕು ಅಷ್ಟೆ ಎಂದುಕೊಂಡನು. ದೃಷ್ಟಿ ಬಾಗಿಲ ಕಡೆಯೇ ಇತ್ತು. ಅಪ್ಪಾಜಿ, ಹೇಗಿದ್ದೀರಾ? ಯಾಕೋ ಇವತ್ತು ಸ್ವಲ್ಪ ಸುಸ್ತಾದಾಗ ಕಾಣಿಸ್ತಾ ಇದ್ದೀರಾ ಎನ್ನುತ್ತಾ ಬಂದ ಅಭಿಯನ್ನು ಕಂಡು ಕೋದಂಡ ಅವರ ಮನ ನಿರಾಸೆಗೊಂಡಿತು. ಹಾ, ಸಣ್ಣ ನಿಟ್ಟುಸಿರು ಹೊರ ಬಂದಿತು. ಎದ್ದು ಕೂತ್ಕೋತೀರಾ? ಸ್ವಲ್ಪ ಕಷಾಯ ಕುಡಿದು ಕಲ್ಯಾಣಿ ಹತ್ರ ಹೋಗಿ ಕೂರೋಣ. ಇವತ್ತು ನಿಮಗೆ ಮಸಾಜ್ ಕೂಡ ಅಲ್ಲೇ ಎಳೆ ಬಿಸಿಲಲ್ಲೇ ಮಾಡೋದು ಎಂದಾಗ ಕೋದಂಡ ಅವನ ಮಾತಿಗೆ ಏನೂ ಉತ್ತರ ಕೊಡದೆ ಗೋಡೆಯ ಕಡೆ ಮುಖ ಮಾಡಿದ. ಯಾಕಪ್ಪಾಜಿ, ಏನಾದರೂ ತೊಂದ್ರೆನಾ? ಎಲ್ಲಾದರೂ ನೋವಿದೆಯಾ? ಕಾಳಜಿ ಆತಂಕ ಎರಡೂ ಬೆರೆಸಿ ಕೇಳಿದ. ಕೋದಂಡ ಏನೂ ಮಾತನಾಡದೆ ಕಣ್ಣು ಮುಚ್ಚಿ ಮಲಗಿಬಿಟ್ಟ. ಕಣ್ಣ ಮುಂದೆ ಜಾನಕಿ ಬಿಟ್ಟು ಮತ್ಯಾರೂ ಕಾಣುವುದು ಬೇಡ ಎನಿಸಿತು ಮನಸ್ಸಿಗೆ. ಅಪ್ಪಾಜಿ, ಮತ್ತೆ ಕರೆದ ಅಭಿ. ಮುಚ್ಚಿದ ಕಣ್ಣು ತೆರೆಯಲಿಲ್ಲ ಕೋದಂಡ. ಅಭಿ ಹೊರಗೆ ಹೋದ. ಸ್ವಲ್ಪ ನೋಡು, ಅಪ್ಪಾಜಿ ಯಾಕೋ ಮಾತಾಡ್ತಾನೆ ಇಲ್ಲ. ಕಣ್ಣು ಮುಚ್ಚಿ ಮಲಗಿಬಿಡಿದ್ದಾರೆ. ನೋಡಿದ್ರೆ ನಿದ್ದೆ ಬಂದಿರೋ ಹಾಗಿಲ್ಲ. ಜೊತೆಯಲ್ಲಿ ಬಂದಿದ್ದ ಅಂಜುವಿಗೆ ಹೇಳಿದಾಗ ಅವಳು ಕೂಡ ಕೋದಂಡನ ಬಳಿ ಬಂದು ನೋಡಿದಳು. ಅಪ್ಪಾಜಿ, ಅಪ್ಪಾಜಿ ಅಂಜಲಿ ಕರೆದಾಗ ಕೂಡ ಕೋದಂಡ ಯಾವುದೇ ಪ್ರತಿಕ್ರಿಯೆ ತೋರಿಸದೆ ಮಲಿಗೇ ಇದ್ದ. ಏನಾಯ್ತಪ್ಪಾಜಿಗೆ? ನಾಡಿ ಬಿಡ್ತಾ ಸರಿಯಾಗೇ ಇದೆ, ಟೆಂಪ್ರೇಚರ್ ಕೂಡ ಸರಿ ಇದೆ, ಮತ್ತ್ಯಾಕೆ ಕಣ್ಬಿಡ್ತಾ ಇಲ್ಲ ಎಂದುಕೊಂಡ ಇಬ್ಬರಿಗೂ ಆತಂಕ. ಕೋದಂಡನ ನಡವಳಿಕೆಯಲ್ಲೇ ಆಗಲಿ ಆರೋಗ್ಯದಲ್ಲೇ ಆಗಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ಮನೆಯವರಿಗೆಲ್ಲ ಆತಂಕವೇ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ.
ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.